ನಮಸ್ಕಾರ ಆಚಾರ್ಯ. स्मृतिभिरनुमेजं शुभ्रकाजं सखाजं सुखमयमनपाजं मुक्त्युपाजं विमाजं ग्रहजमहममेजं ध्येजमम्नाजगेजं सदजमसदजेजं श्रीसहाजं भजेजम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावात् कोऽपि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासतां नो हृदम्बरे अर्थिकल्पितकल्पोऽयं प्रत्यर्थिकजकेसरि व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम्. ಇದು 4ನೇ ಶ್ಲೋಕ. ವಾಸುದೇವನ ಇನ್ನೂ ಅನೇಕ ಬಾಲ್ಯ ಲೀಲೆಗಳಿವೆ, ಅದನ್ನೆಲ್ಲ ವರ್ಣಿಸ್ಲಿಕ್ಕೆ ಈ ಶ್ಲೋಕ ಪ್ರಾರಂಭ ಆಗ್ತಾ ಇದೆ. ಆನಂದಂ ಮಂದಹಾಸ ಅಮೃತರಸ ಕಲಯಾ ಸಂದಧಾನಃ ಪ್ರಜಾನಾಂ ಆಸ್ಯೇಂದೋಃ ಶೋಭಮಾನೈರಪಿ ಕಲವಚನೈಃ ಬಾಲಲೀಲಾವಿಲಾಸೈಃ ಗೋಪುಚ್ಛಾಲಂಬನಾದ್ಯೈಃ ವೃಷಪತಿವಿಹಿತಾ ಆಪತ್ಪ್ರಣೋದಿ ಪ್ರಣುದ್ಯಾತ್ ಅಜ್ಞಾನಾದ್ಯಾಪದಂ ಮೇ ಸ್ವಯಮಿಹ ಭಗವಾನ್ ವಾಸುದೇವೋಸುದೇವಃ. ಹಾಸ್ಯೇಂದೋಃ, ಈ ಶ್ಲೋಕದ ತಾತ್ಪರ್ಯ ಹೀಗೆ: ವಾಸುದೇವನ ಮುಖವನ್ನು ನೋಡ್ತಾ ಇದ್ರೆ ಚಂದ್ರನನ್ನು ನೋಡಿದ ಹಾಗೆ ಆಗ್ತಾ ಇತ್ತಂತೆ ಎಲ್ರಿಗೂ. ಚಂದ್ರ ನೋಡಿದ್ರೆ ಏನಾಗುತ್ತೆ ರಾತ್ರಿ ಕಾಲದಲ್ಲಿ? ಯಾಕಂದ್ರೆ ಬೆಳಗ್ಗೆಯಿಂದ ಬಿಸಿಲಲ್ಲಿರೋರ್ಗೆ ಸಂಜೆ ಶುರುವಾಯ್ತು ಅಂದ್ರೆ ಆನಂದ, ತಂಪಾಗ್ಲಿಕ್ಕೆ ಶುರುವಾಗುತ್ತೆ. ಅಷ್ಟೊತ್ತಿಗೆ ಚಂದ್ರ ಉದಯಿಸಿದ ಮೇಲೆ ಇನ್ನೂ ಸಂತೋಷ, ತಂಪು. ಯಾಕಂದ್ರೆ ಚಂದ್ರನಲ್ಲಿ ಅಮೃತ ಕಲೆಗಳಿರತ್ತಂತೆ, ಆ ಅಮೃತದ ಒಂದು ರಸ ಅನುಭವಿಸ್ಬೋದಂತೆ ನಾವು. ಅದಕ್ಕೆ ಚಂದ್ರನಲ್ಲಿ ಅಮೃತ ಕಲೆ ಇದೆ ಅಂತ ಹೇಳ್ತಾರೆ. ಯಾಕೆ ಅನುಭವಕ್ಕೆ ಬರುತ್ತಾನೆ, ಎಷ್ಟು ತಂಪಾಗಿರ್ತಾನೆ ಚಂದ್ರ. ಆ ಥರ
ಈ ವಾಸುದೇವನ ಮುಖವನ್ನು ನೋಡಿದಾಗ್ಲೂ ಸಂತೋಷ ಆಗ್ತಾ ಇತ್ತಂತೆ ಈ ಚಿಕ್ಕ ಮಗು ಮುಖ ನೋಡಿದಾಗ. ಯಾಕೆ ಸಂತೋಷ ಆಗ್ತಾ ಇತ್ತು ಅಂದ್ರೆ ಅಮೃತ ಕಲೆ ಈ ಮುಖದಲ್ಲಿತ್ತು, ಯಾರಲ್ಲಿ? ವಾಸುದೇವನ ಮುಖದಲ್ಲಿ. ಅದನ್ನ ಅಮೃತ ಕಲೆ ಇರೋದನ್ನ ಏನಂತ ಕರೀತಾರೆ ಜನ? ಚಂದ್ರ ಅಂತ ಕರೀತಾರೆ. ಹಾಗಾಗಿ ವಾಸುದೇವನ ಮುಖ ಅದು ಚಂದ್ರ, ಹಾಸ್ಯ ಇಂದು ಅಂತ ಹೇಳಿ, ಇಂದು ಚಂದ್ರ. ಆಯ್ತು, ಇಲ್ಲಿ ಯಾವ ಅಮೃತ ಕಲೆಯನ್ನು ಇಟ್ಕೊಂಡಿದ್ದಾನೆ ವಾಸುದೇವ ಚಿಕ್ಕ ಮಗುವಾಗಿದ್ದಾಗ ಅಂದ್ರೆ ಮಂದಹಾಸ ಅಮೃತ. ಆ ನಗು ಇದೆಯಲ್ಲ ಮಗುದು, ಮಂದಹಾಸ, ಮಗುಳ್ ಅಂತಾರೆ. ತುಂಬಾ ಜೋರಾಗಿ ನಗೋದಲ್ಲ, ಚಿಕ್ಕದಾಗಿ ನಗೋದು, ಮಂದ ಹಾಸ. ಚಿಕ್ಕದಾಗಿ ನಗೋದು ಅಂದ್ರೆ ಬರೀ ಈ ಕೆನ್ನೆಯಲ್ಲಿ ಹಿಂಗೆ ಗುಳಿ ಬೀಳುತ್ತಲ್ಲ ಆ ತರ ಅಷ್ಟೇ. ಬಹಳ ಕಡಿಮೆ ನಗು, ಜಾಸ್ತಿ ಬಾಯನ್ನು ತೆರೆಯಲ್ಲ. ಅಂಥ ಒಂದು ನಗು ಏನಿದೆ ಅದೇ ಒಂದು ದೊಡ್ಡ ಅಮೃತ ರಸ. ಆ ಅಮೃತ ರಸದ ಕಲೆಯನ್ನ ಅನುಭವಿಸ್ತಾ ಇದ್ದಾರೆ ಜನ. ನೋಡಿದಾಗಲೆಲ್ಲ ಅಷ್ಟು ಸಂತೋಷ ಆಗ್ತಾ ಇದೆ. ಅದರಲ್ಲೂ ಮಧ್ವಾಚಾರ್ಯರ ಮುಖ ಅಂದ್ರೆ ವಾಸುದೇವನ ಮುಖ ನೋಡಿದ್ರೆ ಆನಂದ ಆಗ್ತಾ ಇರುತ್ತೆ. ಎಂಥ ಲಕ್ಷಣ ವಾಸುದೇವನದು! 32 ಲಕ್ಷಣದಿಂದ ಇರುವಂತಹ ಒಂದು ಅದ್ಭುತ ಮಗು. ಅದನ್ನ ನೋಡಿದ ಕೂಡಲೇ ಅವ್ರಿಗೆ ಆ ಚಂದ್ರನ್ ನೋಡಿದಾಗ ಏನ್ ಆನಂದ ಆಯ್ತು ಅದು ಆನಂದ ಆಗ್ತಾ ಇದೆ. ವಸ್ತುತಃ ಯೋಚನೆ ಮಾಡಿದ್ರೆ ಚಂದ್ರನ್ ನೋಡಿದಾಗ ಆಗೋ ಆನಂದಕ್ಕಿಂತ ಜಾಸ್ತಿ ಆನಂದ ಆಗಿದೆ ಅಂತ ಅರ್ಥ. ಯಾಕೆ ಚಂದ್ರದೇವರಲ್ಲಿ ಈ ಕಡೆ ಮುಖ್ಯ ಪ್ರಾಣದೇವರಲ್ಲಿ ವಾಯುದೇವರು ಎಷ್ಟು ಮೇಲಿನ ಕಕ್ಷೆ, ಚಂದ್ರ ಎಷ್ಟು ಅನಂತರದ ಕಕ್ಷೆ ಅವನು. ಹಾಗಾಗಿ ನಿಜವಾದ ಆನಂದ ಇದು ಜಾಸ್ತಿನೇ ಆಗಿದೆ ಈ ವಾಸುದೇವನನ್ನು ನೋಡಿದಾಗ. ಇದನ್ನ ಇಲ್ಲಿ ಮಂದಹಾಸ ಅಮೃತ ರಸ ಕಲೆಯ, ಅಮೃತ ರಸದ ಒಂದು ಕಲೆ ಅಂದ್ರೆ ಸ್ವಲ್ಪ ಅಷ್ಟೇ, ತುಂಬಾ ತೋರಿಸ್ಲಿಲ್ಲ. ತುಂಬಾ ತೋರಿಸಿದ್ರೆ ಆನಂದಕ್ಕೆ ಬಿದ್ದೇ ಬಿಡೋರು ಕೆಳಗಡೆ ಆನಂದ ಅನುಭವಿಸ್ಲಿಕ್ಕೆ. ಚೂರು ಅಂತ ಅಮೃತದ ಒಂದು ತುಂಡನ್ನ ಅನುಭವಿಸೋ ತರ ಇದ್ದು ಎಲ್ಲಾ ಜನರಿಗೆ ಆನಂದಂ ಸಂದಧಾನ, ಅತಿಯಾದ ಆನಂದವನ್ನ ವಾಸುದೇವ ತನ್ನ ಮುಖದಿಂದ ಕೊಡ್ತಾ ಇದ್ದ. ಮಗು ಮುಖನೇ ನೋಡ್ಲಿಕ್ಕೆ ಚೆನ್ನ, ಅದ್ರಲ್ಲಿ ಮಗು ನಗೋದಂತೂ ಇನ್ನೂ ಚೆನ್ನ. ಆ ನಗು ಮುಖದಲ್ಲಿ ಇದು ಯಾರ ನಗು ಮುಖ ಅಂದ್ರೆ ವಾಸುದೇವನ ನಗು ಮುಖ, ಅಂದ್ರೆ ಸಾಕ್ಷಾತ್ ವಾಯುದೇವರ ಅವತಾರರಾದ ವಾಸುದೇವರ ಮುಖ. ಅದ್ಮೇಲೆ ಇನ್ನೇ ಎಷ್ಟು ಆನಂದ ಅಂತ ಅದನ್ನ ಅದರ ಹೆಚ್ಚುಗಾರಿಕೆ ತೋರಿಸ್ತಾ ಇದ್ದಾರೆ. ಇದು ಮತ್ತೊಂದು ಶೋಭಮಾನೈಹಿ ಕಲವಚನೈಹಿ. ಮಗುವಿನ ಮುಖ ನೋಡಿದಾಗ ಯಾಕೆ ಸಂತೋಷ ಆಗತ್ತೆ ಅಂದ್ರೆ ಅದು ಕೇವಲ ನಗ್ಗಿದ್ದಷ್ಟೇ ಅಲ್ಲದೆ ಮಾತಾಡ್ಲಿಕ್ಕೆ ಶುರು ಮಾಡುತ್ತೆ. ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಏನಾಗತ್ತೆ, ತೊದಲು ಮಾತಾಡತ್ತೆ. ಸರಿಗ್ ಮಾತಾಡ್ಲಿಕ್ಕೆ ಬರಲ್ಲ. ಮೊದಲು ಪೂರ್ತಿ ಹೇಳ್ಬೇಕಾದ್ರೆ ಶಬ್ದ ಅರ್ಧಂಬರ್ಧ ಹೇಳೋದು, ಇಲ್ಲ ಶಬ್ದನೇ ಹೇಳ್ದೆ ಇರೋದು. ಆ ತೊದಲು ನುಡಿಯನ್ನ ಕೇಳಿ ಕೇಳಿ ಎಲ್ರಿಗೂ ನಗು ಬರುತ್ತೆ. ಎಷ್ಟು ನೋಡಿ ಹೆಂಗ್ ಮಾತಾಡ್ತಾ ಇದೆ ಅಂತ ನಗು ಬರುತ್ತೆ. ಯಾರು ಅದನ್ನ ಆಡ್ಕೊಳಲ್ಲ, ಏನ್ ಹಿಂಗೆಲ್ಲ ಮಾತಾಡ್ತೇನೆ, ದೊಡ್ಡವ್ರಂಗ್ ಮಾತಾಡಿದ್ರೆ ಆಡ್ಕೊಂತಾರೆ ಅಷ್ಟೇ. ಆದ್ರೆ ಚಿಕ್ಕ ಮಗು ತೊದಲು ನುಡಿಯನ್ನ ಮಾಡ್ಬೇಕಾದ್ರೆ ಎಲ್ಲರೂ ನಗ್ತಾರೆ, ಅದಕ್ಕೆ ಸಂತೋಷ ಪಡ್ತಾರೆ. ಇದರಿಂದ ಬಹಳ ಅನುಗ್ರಹ ಆಗತ್ತೆ ಈ ಶ್ಲೋಕದಿಂದ. ಎಲ್ಲ ಬಾಲ್ಯ ಲೀಲೆಗಳನ್ನ ಸ್ಮರಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹೇಗೆ ಕೃಷ್ಣನ ಬಾಲ್ಯ ಲೀಲೆಗಳಿದೆಯೋ ಹಾಗೆ ಆಚಾರ್ಯರ ಬಾಲ್ಯ ಲೀಲೆಗಳು. ಕಲಾವಚನ ಅನ್ನೋದಕ್ಕೆ ತೊದಲು ನುಡಿ ಅಂತ ಕರೀತಾರೆ. ತೊದಲು ಮಾತು, ಮೊದಲು ಬರುವಂತ ಮಕ್ಕಳ ಮಾತು. ಇದು ಒಂದಾಯ್ತು, ಇದರಿಂದನೂ ಸಂತೋಷ ಆಯ್ತು. ಆಮೇಲೆ ಏನ್ ಮಾಡ್ತಾ ಇದ್ದ ಅವನು ವಾಸುದೇವ, ಗೋಪುಚ್ಛ ಆಲಂಬನಾದ್ಯೇಹಿ. ಗೋಪುಚ್ಛ ಅಂದ್ರೆ ಎತ್ತಿನ ಬಾಲ ಹಿಡ್ಕೊಂಡು ಹೋಗೋದು ಎಲ್ಲಾ ಕಡೆ, ಕಾಡ್ನಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ತಿರ್ಗಾಡ್ಕೊಂಡ್ ಬರೋದು. ಎತ್ತಿನ ಮೇಲ್ ಕೊಡೋದಲ್ಲ, ಎತ್ತಿನ ಬಾಲ ಹಿಡ್ಕೊಂಡು ಹೋಗ್ಬಿಡೋದು. ಅಷ್ಟು ಚಿಕ್ಕ ಮಗು ಅಂದ್ರೆ ಬಾಲ ಹಿಡ್ಕೊಂಡ್ರೆ ಎತ್ತು ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಇವನು ಸುತ್ತಲೂ ಪೂರ್ತಿ ಹೋಗೋದು. ಈ ತರ ಆ ಚಿಕ್ಕ ಮಗು ಬಾಲಲೀಲಾ ವಿಲಾಸೈರಪಿ. ಒಂದು ಹೀಗೆಲ್ಲ ಮಾಡೋದು, ಇನ್ನೊಂದು ಬಾಲಲೀಲೆಗಳು ಇನ್ನೇನೇನಿತ್ತು ಅಂದ್ರೆ ಅದು ಬಾಲ್ಯ ಲೀಲೆ ಅಂತ ಹೇಳಲ್ಲ, ಬಾಲಲೀಲಾ ವಿಲಾಸ ಅಂತ ಹೇಳೋದು. ಸಂಸ್ಕೃತದಲ್ಲಿ ಬಾಲಲೀಲೆ ಅನ್ನೋದೇ ಸಾಕು. ಬಾಲ್ಯ ಅಂದ್ರೆ ಆ ಬಾಲಕನಾಗಿದ್ದಾಗ ಆಗುವಂತಹ ವಿಲಾಸ, ಅದಕ್ಕೆ ಬಾಲ್ಯ ಅಂತ ಕರೆದು ಬಿಡ್ತಾರೆ. ಸಾಮಾನ್ಯವಾಗಿ ಬಾಲಲೀಲಾ ಅಂದ್ರೆ ಸಾಕು ಅಂತ ಅಷ್ಟಕ್ಕೆ ಹೇಳ್ತಾರೆ. ಈ ಬಾಲಲೀಲೆಗಳು ಏನೇನು? ಮಗು ತಕ್ಷಣ ನಡೆಯಲ್ಲ, ಅದೇನ್ ಮಾಡುತ್ತೆ, ಅಂಬೆಗಾಲು ಇಳತ್ತೆ, ಮತ್ತೆ ಏಳೋದು, ಮತ್ತೆ ಬೀಳೋದು, ನಡೆಯೋದು, ಏನ್ ಪ್ರತಿಯೊಂದು ಇದೆ. ಇದೆಲ್ಲ ಆಟ. ಇದನ್ನ ನೋಡಿ ನೋಡಿ ಜನರಿಗೆಲ್ಲ ಸಂತೋಷ ಆಗ್ತಾ ಇದೆ. ಹಾಗಾದ್ರೆ ವಾಸುದೇವನಿಂದ ಎಲ್ಲಾ ರೀತಿ ಸಂತೋಷ. ಅವನ ಮುಖ ನೋಡಿದ್ರೆ ಸಂತೋಷ, ಅವನ್ ನಗ್ತಾನೆ ಸಂತೋಷ, ಅವನ್ ತೊದಲು ನುಡಿ ಆಡ್ತಾನೆ ಸಂತೋಷ, ಹಾಗೆ ಅವನ ಅಂಬೆಗಾಲು ಇಡ್ತಾನೆ ಸಂತೋಷ, ಏಳ್ತಾನೆ, ಮತ್ತೆ ಬೀಳ್ತಾನೆ, ಮತ್ತೆ ನಡೀತಾನೆ. ಪ್ರತಿಯೊಂದನ್ನು ನೋಡಿದಾಗ್ಲೂ ಅತಿಯಾದ ಒಂದು ಸಂತೋಷ ಅಲ್ಲಿ ಕಾಣ್ತಾ ಇದೆ ಜನರಿಗೆ.
ಇದಾದ್ಮೇಲೆ ಒಮ್ಮೆ ಏನಾಯ್ತು, ವೃಷಪತಿ ವಿಹಿತ ಆಪತ್ ಪ್ರಣೋದಿ, ತಂದೆಗೆ ಆಪತ್ತು ಬಂತು. ಯಾರಿಂದ ಆಪತ್ತು? ಎತ್ತಿನ ಪತಿ, ಅಂದ್ರೆ ಎತ್ತನ್ನು ನೋಡ್ಕೊಳ್ಳೋನೊಬ್ಬ ಇದ್ದ, ಅವನು ಎತ್ತನ್ ಮಾರಿರ್ತಾನೆ. ಯಾರಿಗೆ? ಮಧ್ಯಗೇಹ ಭಟ್ರಿಗೆ. ಆಗ ಮಧ್ಯಕ್ಕೆ ಬಂದು ಆಪತ್ತು ಉಂಟು ಮಾಡಿದ. ಆಪತ್ತು ಅಂದ್ರೆ ಇವ್ರು ಊಟ ಕೂಡ್ಬೇಕು, ಆದ್ರೆ ಊಟಕ್ಕೆ ಬಿಡ್ತಾ ಇರ್ಲಿಲ್ಲ ಅವನು. ಈ ತರ ತೊಂದರೆ ಆಗ್ತಾ ಇತ್ತು. ಅಂತ ಆಪತ್ತನ್ನ ಪ್ರಣೋದಿ ಪರಿಹಾರ ಮಾಡ್ದ. ಅಂದ್ರೆ ಈ ಸಾಲ ಮಾಡ್ಬಿಟ್ಟಿರ್ತಾರೆ, ಅದ ತೀರಿಸ್ಲಿಕ್ಕಾಗಲ್ಲ, ಅದಕ್ಕೆ ವಾಯುದೇವನ್ ಜಾಸ್ತಿ ಪ್ರಾರ್ಥನೆ ಮಾಡ್ಬೇಕಂತ, ಏನೋ ಒಂದು ದಾರಿ ತೋರಿಸ್ತಾರೆ ಅಂತ. ಏನೇನ್ ಆಪತ್ತುಗಳಿದೆ ಅದನ್ನೆಲ್ಲ ಪರಿಹರಿಸ್ತಾರೆ ವಾಯುದೇವರು. ಸಾಕ್ಷಾತ್ ಮಧ್ಯಗೇಹ ಭಟ್ಟರಿಗೆ ಬಂದ ಆಪತ್ತನ್ನೇ ಪರಿಹಾರ ಮಾಡಿದ್ರು. ಹೀಗೆ ಪ್ರತಿ ಶ್ಲೋಕದಲ್ಲಿ ಆಚಾರ್ಯರ ಘಟನೆ ನೆನಪಿಸ್ಕೊಂಡಷ್ಟು ನಮಗೆ ಏನೇನ್ ತೊಂದರೆಗಳಿದೆ ಆ ಎಲ್ಲ ತೊಂದರೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತಂತೆ. ಆ ನಿಟ್ಟಿನಲ್ಲಿ ಈ ಶ್ಲೋಕದ ಪಾರಾಯಣ ಬಹಳ ಮುಖ್ಯ. ಇದಾದ್ಮೇಲೆ ಮುಂದಕ್ಕೆ ಸ್ವಯಂ ಅಸುದೇವ ಭಗವಾನ್. ಇದೆಲ್ಲ ಆಗಿದ್ದು ನಿಜಾನೇ. ಯಾಕೆ ಅಂದ್ರೆ ಇವನು ಭಗವಾನ್, ಈ ವಾಸುದೇವ. ಚಿಕ್ಕ ಮಗುವಿಗೆ ನಾವ್ ಅಷ್ಟೇ ಮಗು ಅಂತ ಅನ್ಕೊಳ್ಬಾರ್ದು. ಯಾಕೆಂದ್ರೆ ಇವನು ಅಸುದೇವ. ಅಸು ಅಂದ್ರೆ ಪ್ರಾಣ ಅಂತ ಅರ್ಥ ಸಂಸ್ಕೃತದಲ್ಲಿ. ಇವನು ಪ್ರಾಣದೇವ. ಈ ಪ್ರಾಣದೇವ ವಾಸುದೇವ ಅಂದ್ಮೇಲೆ ಇವನ್ ಇಂಥ ಎಲ್ಲಾ ಕೆಲಸಗಳನ್ನ ಮಾಡೋದ್ರಲ್ಲಿ ಆಶ್ಚರ್ಯ ಇಲ್ಲ. ಇದೆಲ್ಲ ಖಂಡಿತ ನಡೆಯತ್ತೆ. ಎಲ್ಲ ಲೋಕದಲ್ಲಿ ಹೇಗೆ ಮಾಡ್ತಾರೋ ಹಾಗೆ ಮಾಡ್ಕೊಂಡು ತನ್ನ ಉನ್ನತ ವ್ಯಕ್ತಿತ್ವವನ್ನ ತೋರಿಸಿದ ಇಡೀ ಜಗತ್ತಿಗೆ ವಾಸುದೇವ. ಇಂಥ ವಾಸುದೇವ ಮೇ ಇಹ, ಅಂದ್ರೆ ಈ ಸಂಸಾರದಲ್ಲಿ ಆಗುವಂತ ಏನೇನು ಕಷ್ಟಗಳಿದೆ ಅದಕ್ಕೆ ನೋಡಿ ಕೊನೆಗಿದೆ ಪ್ರಾರ್ಥನೆ ಮಾಡ್ತಾರೆ. ಈ ಬಾಲ್ಯ ಲೀಲೆಗಳು ಮತ್ತೆ ಈ ಆಪತ್ತನ್ನು ಕಳೆದಿದ್ದು, ಇದನ್ನೆಲ್ಲ ಯಾಕೆ ನಾವು ಚಿಂತಿಸ್ಬೇಕಂದ್ರೆ, ವಾಸುದೇವನ ಕಥೆಯನ್ನ, ಬಾಲ್ಯ ಲೀಲೆಗಳನ್ನ ಯಾಕೆ ಯೋಚಿಸ್ಬೇಕು ಅಂದ್ರೆ, ನಮ್ಮ ಅಜ್ಞಾನ, ನಮ್ಮ ದುಃಖ, ಇನ್ನೇನೇನೇನು ಕಷ್ಟಗಳಿದೆ, ಎಲ್ಲ ವಿಪತ್ತುಗಳು, ಅದನ್ನೆಲ್ಲ ಕಳೀತಾರೆ. ಅದಕ್ಕೆ ಇಲ್ಲಿ ಅದೇ ತರ ಪ್ರಾರ್ಥನೆನ ನಾರಾಯಣ ಪಂಡಿತಾಚಾರ್ಯರು ಮಾಡಿದ್ದಾರೆ. ಅಜ್ಞಾನಾದಿ ಆಪದಂ ಪ್ರಣುದ್ಯ, ಅಜ್ಞಾನ ಮೊದಲಾದ ಎಲ್ಲ ಆಪತ್ತುಗಳನ್ನ ಪರಿಹರಿಸ್ಲಿ ಅಂತ ವಾಯುದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಇದಾದ್ಮೇಲೆ ಗೂಢಭಾವ ಪ್ರಕಾಶಿಕಾ ವ್ಯಾಖ್ಯಾನದ ಸ್ವಾರಸ್ಯ. ಅಲ್ಲಿ ಮುಖಚಂದ್ರ ಹಾಸ್ಯೆಂದು ಅಂತ ಹೇಳಿದ್ದಾರೆ. ಅಂದ್ರೆ ಮುಖ ನೋಡ್ಲಿಕ್ಕೆ ಚಂದ್ರನ್ ತರ ಇತ್ತು, ಆದ್ರಿಂದ ಹಾಸ್ಯೆಂದು ಅಂತ ಕರೆದಿದ್ದಾರೆ ಅಂತ. ಅದು ಯಾಕೆ ಹಾಗೆ ಕರೆದಿದ್ದಾರೆ ಅಂತಂದ್ರೆ, ಇಲ್ಲೂ ಒಂದು ಅಮೃತ ರಸದ ಕಲೆ ಇತ್ತು, ಯಾವ್ದದು ಮಂದಹಾಸ ಅಂತ, ಅದನ್ನು ಬಿಡಿಸಿದ್ರು. ಇನ್ನು ಎಲ್ಲರಿಗೂ ಸಂತೋಷ ನೀಡ್ತಾ ಇದ್ನ ಹಾಗಾದ್ರೆ, ಚಂದ್ರ ನೋಡಿದ್ರೆ ಎಲ್ರಿಗೂ ಸಂತೋಷನ ನಿಜ. ಚಂದ್ರನಿಗೂ ಮತ್ತೆ ಆಚಾರ್ಯರಿಗೂ ವ್ಯತ್ಯಾಸ ಇದೆ ಅಂತೆ. ಇದನ್ನ ವಾದಿರಾಜರು ತಿಳಿಸ್ತಾರೆ. ಮಧ್ವಾಷ್ಟಕ ಅಂತ ಅವರ ವಿಶಿಷ್ಟವಾದ ಕೃತಿ ಇದೆ, ಅಲ್ಲಿ ಬಹಳ ಅದ್ಭುತವಾಗಿ ತಿಳಿಸ್ತಾರೆ. ಆಚಾರ್ಯರು ಚಂದ್ರನ್ ತರ ಇದಾರೆ ನಿಜ, ಆದ್ರೆ ಚಂದ್ರನನ್ನು ಮೀರಿಸಿದ್ದಾರೆ ಅಂತ ಅರ್ಥ. ಚಂದ್ರನಿಗೆ ತಿಳುವಳಿಕೆ ಇಲ್ಲ. ಚಂದ್ರ ಏನ್ ಮಾಡ್ತಾನೆ, ತಂಪನ್ನ ಎಲ್ರಿಗೂ ಕೊಟ್ಬಿಡ್ತಾನೆ. ಎಲ್ರಿಗೂ ಅಂದ್ರೆ ದುಷ್ಟರಿಗೂ ಹೌದು, ಒಳ್ಳೆಯವ್ರಿಗೂ ಹೌದು. ಈಗ ಸಂಜೆ ಹೊತ್ತು ಆದ ಕೂಡ್ಲೆ ಅತಿ ಕೆಟ್ಟವನಿಗೂ ಕೂಡ ಆನಂದ ಆಗತ್ತೆ, ಅಬ್ಬಾ ಸದ್ಯ ಬಂದಲ್ಲ ಇವನು ಅಂತ, ತಂಪಾಯ್ತು. ಇನ್ನು ಬಿಸಿಲಿದ್ದಾಗ ಎಲ್ರಿಗೂ ದುಃಖ, ಅದು ಒಳ್ಳೆಯವ್ರಿಗಾಗ್ಲಿ ಕೆಟ್ಟವ್ರಿಗಾಗ್ಲಿ. ತಂಪು ಎಲ್ರಿಗೂ ಆಗತ್ತೆ. ಈ ಆನಂದ ಕೊಡ್ಬೇಕಾದ್ರೆ ಕೆಟ್ಟವ್ರಿಗೂ ಆನಂದ ಕೊಟ್ರೆ ಮತ್ತೆ ಒಳ್ಳೆಯವ್ರಿಗೆ ಬೆಲೆ ಏನಾಯ್ತು? ಮತ್ತೆ ಬೆಲೆ ಇಲ್ವಾ ಅವ್ರಿಗೆ? ಅವ್ರಿಗೆ ಕೆಟ್ಟವರು ಅನುಭವಿಸ್ಬೇಕು, ಯಾಕಂದ್ರೆ ಅವ್ರು ತಪ್ಪನ್ನು ಮಾಡಿದ್ದಾರೆ ಅಂದ್ರೆ ಅವ್ರು ಕಷ್ಟ ಅನುಭವಿಸ್ಬೇಕು, ಶಿಕ್ಷೆ ಆಗ್ಬೇಕು ಅವ್ರಿಗೆ. ಅದೇ ಚಂದ್ರನಿಗೆ ತಲೆ ಇಲ್ಲ, ಅವನು ಎಲ್ರಿಗೂ ಕೂಡ ಒಂದೇ ತರಹದ ಫಲವನ್ನ ಕೊಡ್ತಾನೆ. ಆದ್ರೆ ಆಚಾರ್ಯರ ಹಾಗಲ್ಲ. ಆಚಾರ್ಯರ ಮುಖ ಎನ್ನುವ ಚಂದ್ರ ಯಾರಿಗೆ ಆನಂದ ಕೊಡ್ತಾ ಇತ್ತು ನಿಜವಾಗಿ? ಪ್ರಜಾನಾಂ ಅಂತ ಹೇಳ್ತಾರೆ. ಅಂದ್ರೆ ಸಾಧೂನಾಂ ಪ್ರಜಾನಾಂ ಅಂತ. ಪ್ರಜೆ ಅಂದ್ರೆ ಜನರು, ಎಲ್ಲಾ ಜನರಿಗೆ ಅಂತ ಅರ್ಥ ಅಲ್ಲ. ಅದಕ್ಕೆ ಏನ್ ಅರ್ಥ ಅಂದ್ರೆ, ಒಳ್ಳೆ ಪ್ರಜೆಗಳು ಯಾರಿದ್ರು ಅಂಥವರಿಗೆ ವಿಶಿಷ್ಟವಾದ ಆನಂದವನ್ನ ಕೊಡ್ತಾ ಇದ್ರು. ಹಾಗಾಗಿ ಚಂದ್ರನನ್ನು ಮೀರಿಸಿದ್ದಾರೆ ಇವರು. ಆ ತಿಳುವಳಿಕೆಯನ್ನ ಅಲ್ಲೂ ಕೂಡ ಇವ್ರು ಇಟ್ಕೊಂಡಿದ್ದಾರೆ. ಇದಾದ್ಮೇಲೆ ಇನ್ನೊಂದು ಇಲ್ಲಿ ಅಭಿಪ್ರಾಯವನ್ನ ಇಲ್ಲಿ ಬರೀತಾರೆ ರಾಯರು. ಏನ್ ಬರೀತಾರೆ ಅಂದ್ರೆ, ತಮ್ಮ ಮುಖದಿಂದ ಬೇರೆಯವ್ರಿಗೆಲ್ಲ ಸಂತೋಷ ಕೊಡ್ತಾ ಇದ್ರು ಅಂದ್ರೆ ದುಃಖ ಕೊಡ್ಲೇ ಅಲ್ವಾ? ಹಾಗಾದ್ರೆ ಒಂದು ಆಕ್ಷೇಪ ಬರುತ್ತೆ. ದುಃಖ ಕೊಟ್ಟಿದ್ದು ಉದಾಹರಣೆನೇ ಅಲ್ವಾ? ಯಾರ ಮುಖ ನೋಡಿ? ಈ ವಾಸುದೇವನ ಮುಖವನ್ನು ನೋಡಿ ದುಃಖ ಆಗ್ಲೇ ಇಲ್ವಾ? ಈಗ ಚಂದ್ರನ್ನ ನೋಡಿದಾಗ ದುಃಖ ಯಾರಿಗಾರ ಆಗತ್ತಾ ಇಲ್ವಾ? ಚಂದ್ರನ್ ನೋಡಿದಾಗ ದುಃಖ ಆಗಲ್ಲ ವಸ್ತುತಃ, ಎಲ್ರಿಗೂ ತಂಪೆ ಆಗತ್ತೆ. ಅಂದ್ರೆ ವಾಸುದೇವನ ಮುಖವನ್ನು ನೋಡಿದಾಗ ದುಃಖ ಆಗಿದ್ದುಂಟು. ಯಾವಾಗ? ಯಾವಾಗ ಅಂತಂದ್ರೆ ಕುಲಿತ ಭಕ್ಷಣ ಆಯ್ತು. ಕುಲಿತ ಅಂದ್ರೆ ಹುರುಳಿ ಭಕ್ಷಣ. ನಾನು ದಿವಸ ಕೇಳಿದ್ವಿ, ಕಲ್ಯಾಣಿ ದೇವಿ ತಾನು ತಾಯಿ ಕೊಟ್ಟು ಹೋದ್ರೆ ಆ ಕಡೆ ಮಗು ಅಳ್ತಾ ಇದೆ ಅಂತ ಹೇಳಿ ಹುರುಳಿಯನ್ನ ತಿನ್ನಿಸ್ಬಿಟ್ಲು. ತಿನ್ನಿಸಾದ್ಮೇಲೆ ಅವ್ರಿಗೆ ಉದ್ವಿಗ್ನತೆಯಿಂದ ಓಡ್ ಬಂದ್ರು. ಅಯ್ಯಯ್ಯೋ ಏನಾಗೋಯ್ತು, ಎಂಥ ಅನರ್ಥ ಆಯ್ತು ಅಂತ ಆ ಕಡೆಯಿಂದ ಓಡ್ ಬಂದಿದ್ದಾರೆ.
ತಾಯಿ ತಂದೆ ಎಲ್ಲ ಓಡ್ ಬಂದಿದ್ದಾರೆ. ಓಡ್ ಬಂದಾಗ ಇವನ್ ಮುಖ ನೋಡ್ತಾರೆ. ಮುಖ ನೋಡಿದಾಗ ಗೊತ್ತಾಗಿದ್ ನಮ್ಗೇನ್ ವಿಷಯ ಅಂದ್ರೆ ದುಃಖ ಆಗಿದ್ದು ಅವ್ರಿಗೆಲ್ಲ, ಆದ್ರೆ ಮುಖ ಮಾತ್ರ ಚಂದ್ರನ್ ತರನೇ ಇತ್ತು. ಅಂದ್ರೆ ನಗ್ತಾನೆ ಮಗು ಇತ್ತು, ಏನಾಗಿಲ್ಲ ಮಗುಗೆ, ವಾಸುದೇವರಿಗೆ ಹೊರತು ದುಃಖ ಆಗಿದ್ದು ಅವ್ರಿಗೆಲ್ಲ. ಅದೇ ದುಃಖ ಆಯ್ತಲ್ವಾ ಹಾಗಾದಂದ್ರೆ ಅದು ದುಃಖ ಅಲ್ವಂತೆ, ಮಗುವಿನ ಮೇಲಿನ ಪ್ರೀತಿ. ಆ ಪ್ರೀತಿಗೋಸ್ಕರ ಅಯ್ಯೋ ನನ್ ಮಗುಗೆ ಏನಾಗ್ಬಿಡುತ್ತೆ ಅಂತ ಹೇಳಿ ಓಡ್ ಬರ್ತಾ ಇದಾರೆ. ಓಡ್ ಬರ್ತಾ ಇರ್ಬೇಕಾದ್ರೆ ದುಃಖ ಅಲ್ಲ, ಉದ್ವಿಗ್ನತೆ, ಮನಸ್ಸಲ್ಲಿ ಕಳವಳ, ಏನಾಗ್ಬಿಡತ್ತೋ ಅನ್ನೋ ಒಂದಿದು. ಆ ಕಳವಳದಿಂದ ಬಂದ್ರು, ಆದ್ರೆ ಆ ಕಳವಳನೆಲ್ಲ ಕಳೆದು ಬಿಟ್ರು ಯಾರು, ವಾಸುದೇವಾಚಾರ್ಯರು ತಮ್ಮ ಮುಖವನ್ನ ತೋರಿಸೋದ್ರಿಂದ. ಆ ಮಗು ಮುಖ ನೋಡಿದ್ಕೂಳೆ ಆರಾಮಾಗಿದ್ಯಾ, ಸರಿ, ಎಲ್ಲ ಮುಗಿದೋಯ್ತು, ಇನ್ ಮತ್ತೆ ಅದನ್ನೆಲ್ಲ ಹೊರಟೋಯ್ತು. ಅಂದ್ರೆ ಎಂಥ ಉದ್ವಿಗ್ನತೆ ಇದ್ರು ವಾಯುದೇವ್ರ ಮುಖ ನೋಡಿದ್ರೆ ಹೀಗೆಲ್ಲ ಕಳೆದು ಹೋಗತ್ತೆ ಅಂತ. ಹಾಗಾಗಿಯೇ ನಮ್ಮ ಆಪತ್ತುಗಳನ್ನ ನಿನ್ ಕಳಿಯಪ್ಪ ಅಂತ ಪ್ರಾಣದೇವ ಅಂತ ಕೊನೆಗೆ ನಾರಾಯಣ ಪಂಡಿತಾಚಾರ್ಯರು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಹಾಗಾಗಿ ಆಗಾಗ ವಾಯುದೇವ್ರ ಮುಖ ನೋಡ್ತಾ ಇರ್ಬೇಕು ಅಂತ. ಪ್ರತಿನಿತ್ಯ ನಾವು ನೋಡ್ತಾನೆ ಇರ್ತೀವಿ ಪೂಜೆ ಕಾಲದಲ್ಲಿ, ಹಾಗಲ್ಲ, ಯಾವಾಗ್ಲೂ ತಪ್ಪದೆ ಆಪತ್ತುಗಳು ಅಂದ್ರೆ ಒಮ್ಮೆ ಪ್ರಾಣದೇವ ದರ್ಶನ ಮಾಡಿ ಹೋಗ್ಬೇಕು ಅಂತ ಅಭಿಪ್ರಾಯ. ಆಗ ಅವರ ಮುಖ ಚಂದ್ರನನ್ನು ನೋಡಿದ ಕೂಡಲೇ ನಮ್ಮ ಆಪತ್ತುಗಳು ಮಂಜಿನಂತೆ ಕರಗು ಹೋಗುತ್ತೆ ಅನ್ನೋ ಭಾವ. ಇದನ್ನ ಇಲ್ಲಿ ಉದ್ವಿಗ್ನಾನಾಂ ಪಿತ್ರಾದೀನಾಂ ಅಪಾಯ ಶಂಕೆಯ, ಅಯ್ಯೋ ತನ್ನ ಮಗು ಏನೋ ಅಪಾಯ ಆಗ್ಬಿಡುತ್ತೆ ಅನ್ನೋ ಶಂಕೆಯಿಂದ ಉದ್ವಿಗ್ನತೆಯಿಂದ ಬಂದ್ರು. ಆದ್ರೆ ಮುಖೇಂದು ದರ್ಶನೇನ ಸಂತೋಷಂ ಕುರ್ವಾಣ, ಅವನ ಮುಖ ನೋಡಿದ ಕೂಡ ಸಂತೋಷ ಆಗ್ಬಿಡ್ತು. ಹೀಗೆ ವಾಸುದೇವನ ಒಂದು ವಿಶಿಷ್ಟವಾದ ಮುಖ ದರ್ಶನದಿಂದ ಏನಾಯ್ತು ಅಂತ ಹೇಳಿ, ಶೋಭಮಾನೈ ಕಲವಚನೈ, ಅವನ ಮಾತನ್ನು ಕೇಳಿ, ತೊದಲು ನುಡಿಯನ್ನ ಕೇಳಿ ತುಂಬಾ ಸಂತೋಷ ಆಯ್ತು. ಅದೇನ್ ಮಧುರ ಅಕ್ಷರ. ನಮ್ಗೆ ಆಶ್ಚರ್ಯ ಏನಂದ್ರೆ ವಾಯುಸ್ತುತಿಯಲ್ಲಿ ಮೊದಲನೇ ಶ್ಲೋಕದಲ್ಲಿ ಶ್ರೀಮದ್ ವಿಷ್ಣುಂದ್ರೆ ನಿಷ್ಠಾತಿಗಣ ಗುರುತಮ ಇದೆಯಲ್ಲ, ಆ ಶ್ಲೋಕದಲ್ಲಿ ಹೇಳ್ತಾರೆ ಭಾರತೀ ದೇವಿನೇ ಶರಣಾಗತಳು. ಯಾರಿಗೆ? ಪ್ರಾಣದೇವರಿಗೆ. ಹೆಂಡತಿ ತಾನೆ ಭಾರತೀ ದೇವಿ. ಭಾರತೀ ದೇವಿ ಸಕಲ ವಾಕ್ ಅಧಿಷ್ಠಾತ್ರಿ ದೇವತೆ. ನಾವೇನೇನ್ ಮಾತಾಡ್ತೀವಿ ಎಲ್ಲಾ ಮಾತನಾಡೋದಕ್ಕೆ ಶಕ್ತಿಯನ್ನು ಕೊಡೋದೇ ಭಾರತೀ ದೇವಿ. ನಾವು ಜಯತೀರ್ಥರ ಪ್ರಾರ್ಥನೆಯನ್ನು ಕೇಳ್ತೀವಲ್ಲ, ತಮ್ಮ ನ್ಯಾಯಸುಧಾ ಗ್ರಂಥದಲ್ಲಿ ಭವತಿ ಯದನುಭಾವ ತೇಡ ಮೂಕೋಪಿ ವಾಗ್ಮಿ ಅಂತ ಹೇಳಿ, ಭಾರತೀ ಸಾ ಭಾರತಿ, ಆ ಭಾರತೀ ದೇವಿ ಅನುಗ್ರಹವನ್ನ ಮಾಡಿದ್ರೆ ಮಾತಾಡ್ಲಿಕ್ ಶಕ್ತಿ ಇಲ್ದೇ ಇರೋನು, ಕಿವಿಗೆ ಕೇಳಿಸ್ಕೊಳ್ಲಿಕ್ ಶಕ್ತಿ ಇಲ್ದೇ ಇರೋನು, ಮೂಕ ಹುಟ್ಟು ಕಿವುಡ ಅಂಥವನನ್ನು ತುಂಬಾ ಚೆನ್ನಾಗಿ ಮಾತನಾಡೋ ತರ ಅನುಗ್ರಹ ಮಾಡ್ತಾಳಂತೆ ಭಾರತೀ ದೇವಿ. ಅಂಥ ಭಾರತೀಯ ಪತಿ ಯಾರು? ಮುಖ್ಯ ಪ್ರಾಣ. ಅದೇ ಮುಖ್ಯ ಪ್ರಾಣ ಇಲ್ಲಿ ವಾಸುದೇವನಾಗಿ ಬಂದಿರೋದು. ಇಂಥ ವಾಸುದೇವ ಮಗುವಾಗಿದ್ದಾಗ ತೊದಲ್ನುಡಿ ಆಡ್ತಾನೆ ಅಂದ್ರೆ ಇದನ್ನ ನಂಬ್ಲಿಕ್ಕಾಗತ್ತ ಯಾರಿಗಾದ್ರು? ಭಾರತೀ ದೇವಿನೇ ಕಾಲ್ ಹಿಡ್ಕೊಂಡಿದ್ದಾಳೆ ಮುಖ್ಯ ಪ್ರಾಣ ದೇವ್ರದ್ದು. ಅಂದ್ರೆ ಭಾರತೀನ್ ಹೇಗೆ ಮಾತನ್ನ ನುಡಿಸ್ಬೋದು, ಯಾಕಂದ್ರೆ ತನ್ನ ಕೈಲಿದ್ದಾಳೆ ಭಾರತೀ ದೇವಿ ಮುಖ್ಯ ಪ್ರಾಣನ ಕೈಲಿ. ಆದ್ರೂ ಮಕ್ಳಿಗೆ ಇದು ಅಕ್ಕಪಕ್ಕದವ್ರಿಗೆಲ್ಲ ಸಂತೋಷ ಆಗ್ಲಿ ಅಂತ ಹೇಳಿ ತೊದಲ್ ನುಡಿಯನ್ನ ಆಡ್ತಾ ಇದ್ದಾರೆ ವಾಸುದೇವರು. ಆಡಿ ಶೋಭಮಾನೇಹಿ, ಆ ಒಂದೊಂದು ತೊದಲ್ ನುಡಿ ಕೇಳ್ಬೇಕಂತೆ. ನಮ್ಗೆ ಎಷ್ಟು ಸಂತೋಷ ಆಗೋದೇನಂದ್ರೆ, ಆಗಿನ ಕಾಲದಲ್ಲಿ ಯಾರು ಮಧ್ವಾಚಾರ್ಯರ ಅಂದ್ರೆ ಪೂರ್ವಾಶ್ರಮದ ಈ ವಾಸುದೇವನ ತೊದಲ್ ನುಡಿಯನ್ನ ಕೇಳಿದಾರೋ ಎಂಥ ಭಾಗ್ಯಶಾಲಿಗಳು. ಅವ್ರ ಜ್ಞಾನ ಇತ್ತು ಅಲ್ವೋ ಗೊತ್ತಿಲ್ಲ, ಆದ್ರೆ ತೊದಲ್ ನುಡಿಯನ್ನ ಕೇಳೋ ಭಾಗ್ಯನೂ ಇದೆ. ವಾಯುದೇವರ ತೊದಲ್ ನುಡಿ, ವಸುಧಾವಾರ ತೊದಲ್ ನುಡಿ ಅಂತಿಲ್ಲ, ಆದ್ರೆ ನಾಟಕಕ್ಕೆ ಮಾಡಿದ ಆ ತೊದಲ್ ನುಡಿಯನ್ನ ಕೇಳುವಂತ ಭಾಗ್ಯ ಅಂದಿನ ಕಾಲದವ್ರಿಗಿತ್ತು. ಅಂದ್ರೆ ಎಂಥ ಯೋಗ್ಯತೆ ಅವ್ರದ್ದು. ಇದೊಂದು. ಇದು ಮುಂದಿನ ವಿಷಯ, ಗೋಪುಚ್ಛಾಲಂಬನ ದೇಹಿ. ಗೋ ಅಂದ್ರೆ ಇಲ್ಲಿ ವೃಷಭ ಅಂತ ತಗೊಂಡಿದ್ದಾರೆ. ಗೋ ಅನ್ನೋ ಶಬ್ದಕ್ಕೆ ಸ್ತ್ರೀಯನ್ನು ಹೇಳುತ್ತೆ, ಅದು ಪುಂ ನಾನು ಹೇಳುತ್ತೆ, ಅದನ್ನ ಎತ್ತನ್ನು ತಗೊಂಡಿದ್ದಾರೆ ಇಲ್ಲಿ ವೃಷಭವನ್ನ. ಹಸು ಸಾಮಾನ್ಯವಾಗಿ ಈ ಹೆಣ್ಣು ಹಸು ಏನಿದೆ ಆ ಹಸುವನ್ನ ಗೋ ಅನ್ನೋ ಶಬ್ದದಿಂದ ಕರೀತಾರೆ. ಆದ್ರೆ ಅದೇ ಗೋ ಶಬ್ದಕ್ಕೆ ಎತ್ತು ಅಂತಾನೂ ಅರ್ಥ ಇದೆ, ವೃಷಭ ಅಂತ. ಆ ಎತ್ತಿನ ಪುಚ್ಛ ಅಂದ್ರೆ ಬಾಲ, ಆ ಬಾಲವನ್ನ ಹಿಡ್ಕೊಂಡು ಜೋತಾಡ್ಕೊಂಡು ಆಚೆ ಈಚೆ ಹೋಗ್ತಾ ಇದ್ದ ವಾಸುದೇವ. ಅದು ಬಾಲಲೀಲಾ ವಿಲಾಸ ಇದೆ ಆಟ. ಅದರ ಕಥೆನೂ ಮಧ್ಯ ಬರುತ್ತೆ, ಅದು ಮುಂದಕ್ಕಿದೆ. ಅದರ ಮಧ್ಯದಲ್ಲಿ ಈ ಅಂಬೆಗಾಲಿಡೋದು, ನಡೆಯೋದು ಇದೆಲ್ಲ ಏನಿದೆಯಲ್ಲ, ಇದಕ್ಕೆ ಏನ್ ಶಬ್ದ ಅಂತಾರೆ ಸಂಸ್ಕೃತಲ್ಲಿ, ಅದನ್ನ ಇಲ್ಲಿ ಗೂಢಭಾವ ಪ್ರಕಾಶಿಕ ಅದ್ರಲ್ಲಿ ನೋಡ್ಬೋದು. ಜಾನು ಚಂಕ್ರಮಣ ಗಮನಾದಿ. ಜಾನು ಚಂಕ್ರಮಣ, ಜಾನು ಅಂದ್ರೆ ಮೊಣಕಾಲಿನಿಂದ ಹೀಗೆ ಮುಂದೆ ಹೋಗೋದು. ಚಂಕ್ರಮಣ ಅಂದ್ರೆ ಮುಂದೆ ಹೋಗೋದು ಅಂದ್ರೆ ಅಂಬೆಗಾಲಿಡೋದು ಅಂತ ಅರ್ಥ.
ಅದನ್ನ ಜಾನು ಸಂಕ್ರಮಣ ಅಂತ ಕರೀತಾರೆ. ಈ ಜಾನು ಸಂಕ್ರಮಣ ಮಾಡೋದು ಅಂತಂದ್ರೆ ಅಂಬೆಗಾಲಿಡೋದು, ಇದನ್ನೆಲ್ಲ ಈ ವಾಸುದೇವ ತಾನು ಮಾಡ್ತಾ ಇದ್ದ. ಹೀಗೆ ಆನಂದವನ್ನ ಕೊಡ್ತಾ ಇದ್ದ. ಇನ್ನು ಆ ಎತ್ತಿನ ಬಾಲ ಹಿಡ್ಕೊಂಡು ಹೋದ್ನಲ್ಲ, ಆಗ ಎಷ್ಟು ವಯಸ್ಸು ವಾಸುದೇವನಿಗೆ ಅಂತಂದ್ರೆ 1 ವರ್ಷದ ಹುಡುಗ ಅಂತಷ್ಟೆ. 1 ವರ್ಷದ ಮಗು ಎತ್ತಿನ ಬಾಲ ಹಿಡ್ಕೊಂಡು ಹೊರಟು ಬಿಟ್ಟಿದೆ. ಕಾಡ್ನೆಲ್ಲ ಸುತ್ತಾಕೊಂಡು ಸಂಜೆ ಹೊತ್ತಿಗೆ ಬಂತು. ಅಷ್ಟೊತ್ತಿಗೆ ಇವ್ರಿಗೆ ಒದ್ದಾಟ, ಮಗು ಎಲ್ಲಿ ಹೋಯ್ತು. ಅದು ಆಗಿನ ಕಾಲದಲ್ಲಿ, ಅದು ಇವರು ಇದ್ದ ಪಾಜಕ ಕ್ಷೇತ್ರದಲ್ಲಿ ಈಗಲೂ ನಾವು ನೋಡ್ಬೋದು. ಉಡುಪಿ ಅಂತಂದ್ರೆ ಏನು, ಎಲ್ಲೆಲ್ಲೋ ಮನೆ, ಒಂದ್ ಕಡೆ ಒಂದ್ ಮನೆ ಇದ್ರೆ ಇನ್ನೊಂದೆಲ್ಲೋ ದೂರದಲ್ಲಿರುತ್ತೆ. ಅಂತದಲ್ಲಿ ಅಂಥ ಕಾಲದಲ್ಲಿ ಕಾಡಿಗೆ ಹೋಗ್ಬಿಟ್ಟಿದೆ ಎತ್ತಿನ ಬಾಲ ಹಿಡ್ಕೊಂಡು. ಈ ಮಗು, ಚಿಕ್ಕ ಮಗು, ಎಷ್ಟು ಹೆದರಿಕೆ. ಯಾಕಂದ್ರೆ ಅಲ್ಲಿ ಮಹಾಭೂತಗಳು, ಬ್ರಹ್ಮ ರಾಕ್ಷಸ, ಇವ್ರ ವಾಸ ಅಂತೂ ಇದ್ದೇ ಇರತ್ತೆ ಎಲ್ಲಾ ಕಡೆ. ಅದರಿಂದ ಇವ್ರಿಗೆ ಭಯ ಇದರಿಂದ ಹುಡುಕ್ತಾ ಇರ್ತಾರೆ ಎಲ್ಲಿ ಮಗು ಅಂತ. ಕೊನೆಗೆ ಆರಾಮಾಗಿ ಅದೇ ಬಾಲ ಹಿಡ್ಕೊಂಡು ಸಂಜೆ ಹೊತ್ತಿಗೆ ಬಂದಿದ್ದಾರೆ ವಾಸುದೇವಾಚಾರ್ಯ. ಇವ್ರ ಭಯ ಯಾಕೆ, ಇವರಿಂದ ಎಲ್ರಿಗೂ ಭಯ ಹೋಗುತ್ತೆ. ಆದ್ರೆ ಇವ್ರ ಮೇಲೆ ಅಯ್ಯೋ ಇವ್ರಿಗೆ ಏನಾರು ಆಗ್ಬಿಡತ್ತೆ ಅಂತ ಹೇಳಿ ತಂದೆ ತಾಯಿಗಳಿಗೆ ತುಂಬಾ ಭಯ ಆಗ್ತಾ ಇತ್ತು. ಅದು ವಾಸುದೇವ ತಾನು ಬಂದ ಮೇಲೆ ತುಂಬಾ ಸಂತೋಷ ಆಯ್ತು ಅಂತ. ಇದೊಂದು ಕಥೆ ಇದೆ ಮಧ್ವಯುಗದಲ್ಲಿ, ಅದನ್ನು ಸ್ಮರಣೆ ಮಾಡ್ಕೊಂಡಿದ್ದಾರೆ. ವಾಯುದೇವರ ಜೊತೆಗಿದ್ರೆ ಯಾರಿಗೂ ಭಯ ಇಲ್ಲ. ಆ ಎತ್ತಿಗಂತೂ ಖಂಡಿತ ರಕ್ಷಣೆ ವಾಯುದೇವ್ರ ಜೊತೆಗಿರೋದ್ರಿಂದ, ಹೊರತು ಎತ್ತಿರೋದ್ರಿಂದ ಇದು ಇವ್ರಿಗೆ ರಕ್ಷಣೆ ಅಲ್ಲ. ಈ ರೀತಿ ವಾಯುದೇವರ ಲೀಲೆ ಅಂದ್ರೆ ಲೀಲೆ. ಅದರಿಂದ ವಾಯುದೇವರಿದ್ರು ನಾವು ಅವ್ರಿಗೇನೋ ಆಗ್ಬಿಡತ್ತೆ ಅಂತ ಯೋಚನೆ ಮಾಡಿದ್ರೆ ಎಷ್ಟು ಅಬದ್ಧನೋ, ಆ ತರ ತಂದೆ ತಾಯಿಗಳು ಯೋಚನೆ ಮಾಡ್ತಾ ಇದ್ರೆ ಮಗು ಅನ್ನೋ ಪ್ರೀತಿ, ಆ ಪ್ರೀತಿಯಿಂದ ಹೀಗೆ ಆಗ್ತಾ ಇದೆ. ಇನ್ನು ಮುಂದೆ ಎತ್ತು ಏನು ಮಾರಿದ್ನಲ್ಲ, ಅವನ ಒಂದು ಕಥೆಯನ್ನ ಹೇಳ್ತಾರೆ. ಅವನೇನ್ ಮಾಡ್ದ, ಮಧ್ಯಗೇಹ ಭಟ್ರಿಗೆ ಅವ್ನು ಮಾರಿದ್ದ ಎತ್ತನ್ನ. ಇವರು ವಾಪಸ್ಸು ಅದಕ್ಕೆ ಎಷ್ಟು ಸರಿಯಾಗಿ ದುಡ್ಡೋ ಅಷ್ಟು ಕೊಡ್ಲೇ ಇರ್ಲಿಲ್ಲ, ಕಷ್ಟ ಇತ್ತು. ಅವಾಗ ಮತ್ತೆ ಅವನು ಬಂದು ಕೇಳ್ತಾ ಇದ್ದ. ಇವರು ತೀರಿಸಿರ್ಲಿಲ್ಲ ಅದನ್ನ. ಅವಾಗ ಏನ್ ಮಾಡ್ದ ವಾಸುದೇವ, ನೋಡ್ದ ಅಪ್ಪ ಊಟಕ್ ಬರ್ತಾ ಇಲ್ಲ, ಮಧ್ಯಾಹ್ನದ ಟೈಮಿಗೆ ಬಂದಿದ್ದಾನೆ, ನೀವು ಕೊಡದೇ ಇದ್ರೆ ನನ್ನ ದುಡ್ಡನ್ನ ನಿಮ್ಗೆ ಊಟ ಮಾಡ್ಲಿಕ್ಕೆ ಬಿಡಲ್ಲ ಅಂತಂದ. ಯಾರೋ ಅವನು ಎತ್ತು ಮಾರಿದವನು. ಇವನು ಅಲ್ಲೇ ಆಟ ಆಡ್ತಾ ಇದ್ದ, ನೋಡ್ದ ಬರ್ತಾ ಇರ್ಲಿಲ್ಲ ಊಟಕ್ಕೆ. ಸೀದಾ ತನ್ನ ಕೈಯಲ್ಲಿದ್ದ ಹುಣಸೆ ಬೀಜ ತಗೊಂಡು ಹೋಗಿ ಅವನಿಗೆ ಕೊಟ್ಟ. ಆ ಎತ್ತು ಮಾರಿದವನಿಗೆ ಕೊಟ್ಟಿದ್ದು ಅವನು ಅದನ್ನ ಬಟ್ಟೆಯಲ್ಲಿ ಕಟ್ಕೊಂಡ ವಾಪಸ್ ಹೋದ. ಅದ್ ಬಂಗಾರ ಆಗೋಯ್ತು. ಅಂತ ಸ್ಥಳವನ್ನ ನಾವು ಈಗಲೂ ನಾವು ನೋಡ್ಬೋದು. ಪಾಜಕ ಕ್ಷೇತ್ರದಲ್ಲಿ ಅಲ್ಲಿ ತೋರಿಸ್ತಾರೆ. ಇಂಥ ಕಡೆನೆ ಅಲ್ಲಿ ಸಾಲವಂತಿರಿಸಿದ್ದು ಹುಣಸೆ ಬೀಜ ಕೊಟ್ಟು ಅಂತ. ಅದು ಪಾಜಕಕ್ಕೆ ಹೋಗಿ ಬರ್ಲೇಬೇಕು ನಾವು. ಅಂತ ಒಂದು ಅದ್ಭುತವಾದಂತಹ ಆ ಒಂದೊಂದು ಘಟನೆಗಳು ನಡೆದ ಸ್ಥಳ ಅದು ಪಾಜಕ, ಪವಿತ್ರ ಕ್ಷೇತ್ರ. ಅದನ್ನ ವಾದಿರಾಜರು ಹೇಳ್ತಾರೆ, ಪವಿತ್ರಂ ಪಾಜಕ ಕ್ಷೇತ್ರಂ ಕೋನ ಸೇವೇತ ಕೋವಿದಃ. ಎಂಥ ಬುದ್ಧಿವಂತನು, ಎಂಥ ದೊಡ್ಡ ಜ್ಞಾನಿಯು ಪವಿತ್ರವಾದ ಪಾಜಕ ಕ್ಷೇತ್ರಕ್ಕೆ ಹೋಗದೆ ಇರ್ತಾನ, ಸೇವೆ ಮಾಡದೇ ಇರ್ತಾನ ಅಂತ. ಅದು ಆಚಾರ್ಯರ ಬಗ್ಗೆ, ಅವರ ಜನ್ಮಭೂಮಿ ಅಂತಂದ್ರೆ ಎಂಥ ದೊಡ್ಡ ಕ್ಷೇತ್ರ ಅಂತ ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ವರ್ಣನೆ ಮಾಡ್ತಾರೆ. ಆ ತೀರ್ಥ ಪ್ರಬಂಧವನ್ನು ಪಾಠ ಮಾಡ್ಬೇಕು, ಅದನ್ನು ತಿಳ್ಕೊಬೇಕು ನಾವು. ತುಂಬಾ ಚೆನ್ನಾಗಿರುವಂತಹ ಕೃತಿ. ಅದು ಮುಂದಿನ ದಿವಸಗಳಲ್ಲಿ ಯಾವಲಾರು ನೋಡೋಣ. ಪ್ರತಿಯೊಂದು ತೀರ್ಥಕ್ಷೇತ್ರದ ವಾದಿರಾಜರಲ್ಲಿ ಸಂದರ್ಶನ ಮಾಡಿದ್ದಾರೆ. ಅಲ್ಲಿ ಹೋದಾಗ್ಲೆಲ್ಲ ಏನ್ ಸ್ತೋತ್ರ ಹೇಳ್ಬೇಕು ಅನ್ನೋದನ್ನ ಚೆನ್ನಾಗಿ ನಮಗ್ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಗುರುಗಳು ಅಂದ್ರೆ ಪೇಜಾವರ ಸ್ವಾಮಿಗಳು, ದೊಡ್ಡ ಸ್ವಾಮಿಗಳು, ಅವ್ರ ಜೊತೆ ಸಂಚಾರಕ್ಕೆ ಹೋದಾಗ ಅವ್ರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು, ಅದೆಲ್ಲ ಹೋದಾಗ ಆ ಕ್ಷೇತ್ರಕ್ಕೆ ಹೋದ್ರೆ ತಕ್ಷಣ ಒಂದ್ ಶ್ಲೋಕ ಬಾಯಿಂದ ಬರುತ್ತೆ. ತಕ್ಷಣ ಅವ್ರಿಗಾಗಿ 85-86 ವರ್ಷದವ್ರು. ಆಗ ಸುಧಾ ಪಾಠ ಕೇಳ್ಬೇಕಾರೆ ಕೊನೆ ವಯಸ್ಸು ತುಂಬಾ ಜಾಸ್ತಿ ಆಗಿತ್ತು. ಆ ಟೈಮ್ನಲ್ಲಿ ಸುಧಾ ಪಾಠನೆಲ್ಲ ಮಾಡ್ತಾ ಪಾಜಕ ಕ್ಷೇತ್ರಕ್ಕೆ ಬಂದ್ರೆ ಅವಾಗ ಹೇಳೋರು ಪವಿತ್ರಂ ಪಾಜಕ ಕ್ಷೇತ್ರಂ ಅಂತ ಶ್ಲೋಕ ಶುರುವಲ್ಲಿ. ಹೆಂಗ್ ನೆನಪಿದೆ ಸ್ವಾಮಿ ನಿಮ್ಗೆ ಅಂತ ಎಲ್ರಿಗೂ ನೆನಪು. ಯಾಕೆ ನೆನಪು ನಮಗಿರಲ್ಲ ಅಂತ ನಾವ್ ಹೇಳ್ಬೇಕಷ್ಟೇ. ಅವ್ರಿಗೆ ಚೆನ್ನಾಗಿತ್ತು, ಎಲ್ಲ ಹೇಳ್ತಾ ಇದ್ರು. ಅದ್ ಯಾವತ್ತೋ ಪಾರಾಯಣ ಮಾಡಿದವ್ರು. ತೀರ್ಥ ಪ್ರಬಂಧ ಎಲ್ಲ ಕಲ್ತಿ ತುಂಬಾ ಚಿಕ್ಕ ವಯಸ್ಸಲ್ಲಿ. ಅದಾದ್ಮೇಲೆ ಅವ್ರ ಪುಸ್ತಕವನ್ನ ಆಗಾಗ ನೋಡಿದ್ರೋ ಬಿಟ್ರೋ ಗೊತ್ತೂ ಇಲ್ಲ, ಆ ತರ. ಆದ್ರೆ ಪೂರ್ತಿ ನೆನಪಿತ್ತು ತೀರ್ಥ ಪ್ರಬಂಧ ಎಲ್ಲ. ಆಯ್ತು, ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ, ಈ ಚಿಕ್ಕ ಗ್ರಂಥಗಳೇನು ಓದಿರ್ತಾರೆ, ಚಿಕ್ಕ ಗ್ರಂಥ ಅಂತ ಅನ್ಬಾರ್ದು ವಸ್ತುತಃ. ತೀರ್ಥ ಪ್ರಬಂಧ ದೊಡ್ಡ ಗ್ರಂಥನೇ, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಈ ಕಾವ್ಯ ಗ್ರಂಥಗಳದು ಶ್ಲೋಕಾತ್ಮಕವಾದ ಗ್ರಂಥ, ಅದು ಶ್ಲೋಕ ಅರ್ಥ. ಈಗ ಅನುಮಧ್ಯ ವಿಜಯ ತರ ಶ್ಲೋಕಾರ್ಥ ಕಲ್ತ್ಕೊಂಡು ಹೋಗೋದು. ಕೊನೆ ಆಗತ್ತೆ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಜಾಸ್ತಿ ಆಗ್ಬಿಡುತ್ತೆ. ಖಂಡನತ್ರಯ, ಪ್ರಮಾಣ ಪದ್ಧತಿ, ಇದು ಗ್ರಂಥ ಶುರುವಾಗಿ ಎಲ್ಲಿ ತನಕ ಹೋಗುತ್ತೆ, ಸುಧಾ ಗ್ರಂಥ, ವ್ಯಾಸತ್ರಯ. ಆ ಎಲ್ಲ ಗ್ರಂಥ ಹೋದ್ಮೇಲೆ ಇದೆಲ್ಲ ನೆನಪಾಗಲ್ಲ. ಈಗ ನಮಗ್ ನೆನಪಿರ್ಬೋದು ಪಾರಾಯಣ ಮಾಡ್ತಾ ಇದ್ರೆ.
ಕೊನೆಗೆ ಓದ್ತಾ ಓದ್ತಾ ಏನಾಗ್ಬಿಡುತ್ತೆ, 12-13 ವರ್ಷದ ಅಧ್ಯಯನದಷ್ಟೊತ್ತಿಗೆ ಈ ಹಿಂದಿಂದೆಲ್ಲ ಮರ್ತೋಗಿರುತ್ತೆ, ನೆನಪಾಗಲ್ಲ. ಅದ ನೋಡಿದ್ರೆ ಮತ್ತೆಲ್ಲ ಹೇಳ್ಬೋದು, ಅದ್ ಬೇರೆ ವಿಷಯ. ಆದ್ರೆ ತಕ್ಷಣ ಕೇಳಿದಾಗ ಹೇಳ್ಬೇಕಲ್ಲ, ಶ್ಲೋಕ ಅಲ್ಲಿದೆ ಇಲ್ಲಿದೆ ಹಾಗೆ ಹೇಗೆ ಅಂತ ವಿಚಾರನೂ ಹೇಳ್ಬೋದು ಬೇಕಾದ್ರೆ, ಅದು ತೊಂದ್ರೆ ಇಲ್ಲ. ಆದ್ರೆ ಶ್ಲೋಕ ಹಾಗೆ ಹೇಳ್ಬೇಕು ಅನ್ನೋದು ತುಂಬಾ ಕಷ್ಟ, ಯಾಕಂದ್ರೆ ಒಂದು ಎಷ್ಟೋ ವರ್ಷ ಗ್ಯಾಪ್ ಇರುತ್ತೆ. ಆದ್ರೆ ಸ್ವಾಮಿಗಳಿಗೆ ಹಾಗಲ್ಲ, ತುಂಬಾ ನೆನಪಿನ ಶಕ್ತಿ. ತಕ್ಷಣ ಪಾಜಕ ಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ, ಶ್ರೀನಿವಾಸನ ಕ್ಷೇತ್ರಕ್ಕೆ ಹೋದ್ರೆ ತಿರುಮಲಕ್ಕೆ, ಅದ್ರ ತಕ್ಷಣ ಶುರು ವಾದಿರಾಜ ಶ್ಲೋಕ, ಆನಂದ ತೀರ್ಥವರದೇ ದಾನವಾರಣ್ಯ ಪಾವತಿ. ಇದು ನಮಗೆ ಪ್ರಸಿದ್ಧ ಶ್ಲೋಕ. ಇದು ಬರ್ದಿರೋದು ವಾದಿರಾಜರ ಶ್ಲೋಕ, ಅದು ರಚನೆ ಮಾಡಿದ್ದು. ಹೀಗೆ ಸುಮಾರು ಶ್ಲೋಕ ಇದೆ ಅಲ್ಲಿ ಶ್ರೀನಿವಾಸನ ಬಗ್ಗೆ ವಾದಿರಾಜರು ಮಾಡಿದ್ದು. ಅಹೋಬಲ ನರಸಿಂಹ ಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ನರಸಿಂಹನ ಸ್ತೋತ್ರ. ಹೀಗೆ ಸ್ವಾಮಿಗಳು ಪ್ರಾರಂಭ ಮಾಡ್ತಾ ಇದ್ರು. ಈ ತರದ ಒಂದು ವಿಶೇಷ ಏನಿದೆ, ಈ ವಿಶೇಷವನ್ನ ನಾವು ಗಮನಿಸ್ಕೊಬೇಕು, ಅದನ್ನೆಲ್ಲ ತಪ್ಪದೆ ಅದನ್ನ ಮನಸ್ಸಲ್ಲಿ ಇಟ್ಕೊಬೇಕು ಅಂತ ಅವ್ರು ಅದನ್ನ ಅಲ್ಲಲ್ಲಿ ನೆನಪಿಸ್ಕೊಡ್ತಾ ಇದ್ರು. ಇಲ್ಲಿ ಪಾಜಕ ಕ್ಷೇತ್ರದಲ್ಲೂ ಹಾಗೆ, ಪಾಜಕ ಕ್ಷೇತ್ರಕ್ಕೆ ಹೋಗ್ತೀವಿ ಅಂದ್ರೆ ಅಲ್ಲಿ ದುರ್ಗಾದೇವಿ ಬಗ್ಗೆನೂ ಸ್ತೋತ್ರ ಮಾಡಿದ್ದಾರೆ ಯಾರು, ವಾದಿರಾಜರು. ದುರ್ಗೆ ಬಗ್ಗೆ, ಮತ್ತೆ ಆಚಾರ್ಯರ ಬಗ್ಗೆ, ಮತ್ತೆ ಉಡುಪಿ ಕ್ಷೇತ್ರದಲ್ಲಿರುವಂತಹ ಕೃಷ್ಣನ ಬಗ್ಗೆ, ಮತ್ತೆ ಅಷ್ಟಮಠಾಧೀಶರು, ಅಷ್ಟಮಠದ ಅಧಿಪತಿಗಳ ಬಗ್ಗೆ ಸ್ತೋತ್ರ ಮಾಡಿದ್ದಾರೆ. ನಾವು ಹಿಂದಿನ ದಿವಸ ಅಂತ ಶ್ಲೋಕವನ್ನ ಹೇಳ್ಕೊಡೋದೇ ಇಲ್ಲ, ಅಂತ ಶ್ಲೋಕನಲ್ಲೇ ಹೇಳ್ಕೊಳ್ಬೇಕು ಅಂತ ಉಡುಪಿಗೆಲ್ಲ ಹೋದಾಗ. ಈ ತರ ಬಹಳ ಉತ್ತಮವಾದ ಏನೇನು ಮಹಿಮೆಗಳನ್ನ ವಾಸುದೇವನಾಗಿ ತೋರಿಸಿದ್ರು, ಆ ಪ್ರತಿಯೊಂದು ಸ್ಥಳಗಳನ್ನ ಈಗಲೂ ನಾವು ನೋಡ್ಬೋದು. ಶಾಂತ ಕ್ಷೇತ್ರ ಪಾಜಕ ಕ್ಷೇತ್ರ, ಅಂತಹ ಪಾಜಕ ಕ್ಷೇತ್ರದಲ್ಲಿ ನಡೆದ ಘಟನೆಯನ್ನ ಸ್ಮರಿಸ್ತಾ ಇದ್ದಾರೆ. ಇದು ಹುಣಸೆ ಬೀಜ ಕೊಟ್ಟು ಅವ್ನು ವಾಪಸ್ ಅವ್ನ ಮನೆಗೆ ಹೋಗ್ಬಿಟ್ಟ, ಬೇಡ ಅಂತ. ಅವನು ಹುಣಸೆ ಬೀಜ ತಗೊಳ್ಳಿ, ಅದು ಅವನಿಗೆ ಜನ್ಮ ಜನ್ಮ ಉದ್ಧಾರ ಆಗ್ಬಿಡುತ್ತೆ ಅವನಿಗೆ. ಅಂತ ಒಂದು ವಿಶಿಷ್ಟವಾದ ಈ ವಾಸುದೇವನ ಚರ್ಯೆ ಅಂದ್ರೆ ತಂದೆಯ ಸಾಲ ಬಾಧೆಯನ್ನ ಪರಿಹಾರ ಮಾಡಿದ್ರು, ಋಣ ಬಾಧೆಯನ್ನ ಪರಿಹಾರ ಮಾಡಿದ್ರು ಅಂತ ಅರ್ಥ. ಹಾಗಾಗಿ ಈ ಘಟನೆ ನೆನಪಿಸ್ಕೊಂಡಷ್ಟು ಅಲ್ಲಿ ಹೋಗಿ ನಮಸ್ಕಾರ ಹಾಕಿ ಬಂದ್ರೆ, ಅಲ್ಲಿ ಪ್ರಾರ್ಥನೆ ಮಾಡಿ ಬಂದ್ರೆ ಸಾಲ ಬಾಧೆ ಕಡಿಮೆ ಆಗುತ್ತೆ, ಋಣ ಬಾಧೆ ಪರಿಹಾರ ಮಾಡ್ತಾರೆ ವಾಯುದೇವರು ಅಂತ. ಅಂದ್ರೆ ಏನೋ ಒಂದು ಉಪಾಯವನ್ನು ತೋರಿಸ್ತಾರೆ, ಏನ್ ಮಾಡ್ಬೇಕು, ಏನೋ ಒಂದು ಉಪಾಯವನ್ನ ತೋರಿಸ್ತಾರೆ ಅನ್ನೋ ದೃಷ್ಟಿಯಲ್ಲಿ. ಈ ರೀತಿ ಇಲ್ಲಿಯವರೆಗೆ ವಾಸುದೇವರ ವಿಶಿಷ್ಟವಾದ ಅನೇಕ ಮಹಿಮೆಗಳನ್ನ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಅಸುದೇವ ಅಂತ ಒಂದು ಶಬ್ದ ಬಂತು, ಅದು ಅಸೂನಾಂ ದೇವ ಅಸುದೇವ ಅಂತ ಒಂದು ಹೇಳ್ತಾರೆ, ಅಥವಾ ಅಸವಶ್ಚಾಸೌ ದೇವಶ್ಚ ಅಂತ ಹೇಳ್ಬೇಕು. ಅಸು ಅನ್ನೋ ಶಬ್ದ ಇದೆಯಲ್ಲ, ಅದರ ವಿಶೇಷತೆ ಏನಂದ್ರೆ ಅದು ಬಹುವಚನದಲ್ಲೇ ಹೇಳ್ತಾರೆ. ಪುಂಸಿ ಭೂಮ್ನಿ ಅಸವ ಪ್ರಾಣಾಹ ಅಂತ ಒಂದು ಕೋಶ. ಆ ಕೋಶದಲ್ಲಿ ಏನಿದೆ ಅಂದ್ರೆ ಪುಂಸಿ ಪುಲ್ಲಿಂಗದಲ್ಲಿ, ಅಸವಹ ಅಂತ ಆಗತ್ತೆ, ಅಸುಹು ಅಂತ ಎಲ್ಲೂ ಹೇಳ್ಬಾರ್ದು. ಅಸವಹ ಪ್ರಾಣಾಹ, ಯಾಕೆ ಭೂಮ್ನಿ ಬಹುವಚನದಲ್ಲಿ ಅಂತ, ಭೂಮ್ನಿ ಅನ್ನೋ ಅರ್ಥ. ಯಾವಾಲ ಅಸವಹ ಅಂತ ನಿತ್ಯ ಬಹುವಚನ ಅಂತ ಹೇಳ್ತಾರೆ, ಯಾಕೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಅವ್ರು ಒಂದ್ ರೂಪದಿಂದ ಇರೋದು ಅಂತಿಲ್ಲ, 5 ರೂಪದಿಂದ ಇರೋದು ಅಂತಾನೆ ಇರೋದು. ಅದನ್ನ ಅಂಥ ಎಲ್ಲಾ ಪ್ರಾಣಗಳಿಗೆ ಅಸೂನಾಂ ದೇವ ಅಂದ್ರೆ ಸ್ವಾಮಿ ಅಂಥವ್ರು ಮುಖ್ಯ ಪ್ರಾಣ ಅಂತ, ಹೀಗೆ ಅಸುದೇವ ಅಂತ ಅವ್ರನ್ನ ಕರೀತಾರೆ. ಅಸುದೇವ ವಾಸುದೇವ. ಇದ್ ಯಾಕೆ ಇದನ್ನ ಹೇಳಿದ್ದಾರೆ ಅಂದ್ರೆ ಮಧ್ವವಿಜಯದಲ್ಲಿ ಇದ್ರ ಬಗ್ಗೆ ಬರುತ್ತೆ. ಮಧ್ವವಿಜಯದಲ್ಲಿ ಹೇಳ್ತಾ ಅಲ್ಲಿ ಅಸುದೇವ ಮತ್ತೆ ವಾಸುದೇವ, ಅಸುದೇವ ಅನ್ನೋದಕ್ಕೆ ಅರ್ಥ ನಮಗ್ ಗೊತ್ತಾಯ್ತು. ವಾಸುದೇವ, ವಾಸುದೇವ ಅಂದ್ರೆ ವ ಅಂತಂದ್ರೆ ಅಲ್ಲಿ ವ ಅಂತ ಏನ್ ಅಂಶ ಇದೆ, ಅದು ಜ್ಞಾನ ಅನ್ನೋ ಅರ್ಥವನ್ನ ಹೇಳುತ್ತೆ. ಈ ಕಡೆ ಜ್ಞಾನವನ್ನ ನೀಡೋರು ಮತ್ತೆ ಪ್ರಾಣ ಶಕ್ತಿಯನ್ನ ಕೊಡೋರು ಅಂಥ ದೇವ, ವಿಶಿಷ್ಟನಾದ ದೇವರಾದ ಇವರಿಗೆ ವಾಸುದೇವ ಅನ್ನೋ ಹೆಸರು ಸಾರ್ಥಕ ಅಂತ ಹೇಳ್ತಾರೆ. ಇಷ್ಟಾದ್ಮೇಲೆ ಇನ್ನೊಂದು ಅಂಶ, ಮಧ್ಯಯುಗದಲ್ಲಿ ಬರೋ ಇನ್ನೊಂದು ನೆನಪಾಗುವ ಅಂಶ ಏನಂದ್ರೆ ಈ ಕುರಿತ ಭಕ್ಷಣ, ಹುರುಳಿ ಭಕ್ಷಣವನ್ನ ಮಾಡಿ ಮಗು ಏನಾಗ್ಬಿಡುತ್ತೋ ಅನ್ನೋ ಅಪಾಯದಿಂದ ಆ ಕಡೆ ತಂದೆ ತಾಯಿಗಳು ಬಂದ್ರು ಅಂತ ಒಂದು ಭಾಗವಂತನ. ಇದೇ ತರ ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ ಮಧ್ಯಯುಗದಲ್ಲಿ. ಅವಳು ಹಾಲನ್ನ ಕುಡಿಸ್ಬೇಕಾದ್ರೆ ತಾಯಿಗೆ ಅನಿಸ್ತಾ ಇದ್ದಂತೆ ಉಷ್ಣ ಆಗ್ಬಿಡತ್ತೆ ಮಗುಗೆ ಅಂತ. ಹಾಲನ್ನು ಕುಡಿಸಿದ್ರೆ ಉಷ್ಣ ಆಗತ್ತೆ ಅಂತ ಯೋಚಿಸ್ತಾ ಇದ್ಲಂತೆ. ತಂಪಾದ ಹಾಲು, ಅದನ್ನು ಕುಡಿಸಿದ್ರು ಉಷ್ಣ ಅಂತ ಯೋಚಿಸ್ತಾ ಇದ್ಲು ತಾಯಿ, ಹಾಗೆ ವಾಸುದೇವನಿಗೆ. ಹಾಗೆ ವೇದವತಿ ದೇವಿ ಯೋಚನೆ ಮಾಡ್ತಾ ಇದ್ಲಂತೆ. ಅಂಥದ್ರಲ್ಲಿ ಇವ್ರು ಹೋಗಿ ಹುರುಳಿನ ತಿರ್ಸಿದ್ರೆ ಏನ್ ಕಥೆ, ಹಾಲನ್ನ ಕುಡಿಸ್ಬೇಕಾದ್ರೇನೆ ಆ ತರ ಮನಸ್ಸಲ್ಲಿ ಇತ್ತಂತೆ, ಅಯ್ಯೋ ಪಾಪ ಮಗು ಉಷ್ಣ ಆಗತ್ತೆ ಅಂತ ಒಂದ್ ಭಾಗ ಬರುತ್ತೆ. ಅಲ್ಲಿ ಬಂದ ಕೊನೆಗೆ ಉತ್ತರ ಕೊಡ್ತಾರೆ, ಅಲ್ಲ ವೇದವತಿ ಯೋಚನೆ ಮಾಡೋ ಅವಶ್ಯಕತೆ ಏನಿದೆ, ಯಾಕೆಂದ್ರೆ ನಿಜವಾದ ತಾಯಿ ಯಾರು, ವಾಯುದೇವರಿಗೆ ಜಗನ್ಮಾತೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ತನ್ನ ಮಗು ಪ್ರಾಣದೇವರು ವಿಷ ಕುಡಿದಾಗ್ಲೇ ಯೋಚನೆ ಮಾಡ್ಲಿಲ್ವಂತೆ, ಆರಾಮಾಗಿ ಕೂತಿದ್ರಂತೆ. ಅಂಥದ್ರಲ್ಲಿ ವೇದವತಿ ಹಾಲನ್ನು ಕುಡಿಸ್ಬೇಕಾದ್ರೆ ಈ ಹುರುಳಿ ತಿಂತಿದ್ದಾಗ ಯೋಚನೆ ಮಾಡ್ತಾ ಕೂತಿದ್ದಾಳಲ್ಲ, ಇವಳಿಗೆ ಏನ್ ಹೇಳ್ಬೇಕು, ಎಂಥ ಲೀಲೆ ವಾಯುದೇವರದು ಅಂತ.
ಯಾಕಂದ್ರೆ ವಿಷ ಕುಡಿದ ಇದು ಹಾಲಾಹಲ ವಿಷ ಏನಿದೆ, ಕಾಲಕೂಟ ವಿಷ ಏನ್ ಕರಿತೀವಿ, ಅಂತಹ ವಿಷವನ್ನ ತಾವೇ ಕುಡಿದು 11 ದಿವಸ ಸಮುದ್ರ ಮಥನ ಕಾಲದಲ್ಲಿ ಕೊನೆಗೆ ಚೂರು ಹಿಂಗೆ ಎಲ್ಲಾ ಉಜ್ಜಿ 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 ಕೊನೆಗೆ ಒಂದ್ ಸ್ವಲ್ಪನ ಇವ್ರು ಕೊಟ್ಟಿದ್ದು ರುದ್ರದೇವರಿಗೆ. ಅಷ್ಟು ವಿಷವನ್ನ ಕುಡಿದಾಗ್ಲೂ ಜೀರ್ಣ ಆಯ್ತು, ಏನು ಆಗ್ಲಿಲ್ಲ ಅವ್ರಿಗೆ. ಆಗ್ಲೂ ತಾಯಿಯಾದ ಜಗನ್ಮಾತೆ ಲಕ್ಷ್ಮೀದೇವಿ ಸುಮ್ನೆ ಕೂತಿದ್ದಂತೆ, ಮಗು ಕುಡಿದ್ರೆ ಏನಂತೆ, ಏನು ಆಗಲ್ಲ ಅಂತ ಅಷ್ಟು ಧೈರ್ಯ ಇತ್ತು. ಆದ್ರೆ ಇಲ್ಲಿ ಒಂದು ಹುರುಳಿನ ತಿದ್ದಿದ್ದಕ್ಕೆ ಯೋಚನೆ ಮಾಡ್ಲಲ್ಲ ಅಂತ ಅಲ್ಲಲ್ಲಿ ಯುಕ್ತಿ ಕೊಡ್ತಾರೆ, ಕಾರಣ ಕೊಡ್ತಾ ಹೋಗ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಇದನ್ನೆಲ್ಲ ನಾವು ಇದರ ಸ್ವಾರಸ್ಯ ಓದ್ಬೇಕು ಅಂದ್ರೆ ತಿಳ್ಕೊಳ್ಬೇಕು ಅಂತಾದ್ರೆ ನಾವು ಮಧ್ವವಿಜಯ ಓದ್ಲೇಬೇಕು. ಅದು ಓದ್ದೇನೆ ಇದು ಗೊತ್ತಾಗಲ್ಲ. ಅದನ್ನ ಮಧ್ವವಿಜಯ ಅಧ್ಯಯನ ಮಾಡೋ ತರ ಒಂದು ಪ್ರೇರಣೆನ ನೀಡೋ ತರ, ಹಾಗೆ ಇಡೀ ಮಧ್ವವಿಜಯದ ಪಾರಾಯಣದ ಫಲವನ್ನ ನೀಡೋ ತರ ಈ ಮಧ್ವವಿಜಯದ ರಚನೆ ಆಗಿದೆ ಅಂತ ತಿಳಿಸ್ತಾ ಇಲ್ಲಿಗೆ ಈ 4ನೇ ಶ್ಲೋಕದ ವಿವರಣೆ ಪೂರ್ತಿಯಾಗಿ ಮುಗ್ದಿದೆ. ಇಲ್ಲಿ ಈ ವಿಗ್ರಹ ವಾಕ್ಯಗಳನ್ನೆಲ್ಲ ಕೊಟ್ಟಿರ್ತಾರೆ, ಒಂದೊಂದು ಶಬ್ದ ಬಿಡಿಸಿ ಬಿಡಿಸಿ ಹೇಳಿರ್ತಾರೆ. ಅಲ್ಲಿ ಭಗವಾನ್ ಅನ್ನೋದಕ್ಕೆ ಭಗಮ್ ಅಂತ ಆಗ್ಬಿಟ್ಟಿದೆ, ಅದನ್ನ ತಿದ್ದುಕೊಳ್ಳಿ. ಇಲ್ಲಿ PDF ನಲ್ಲಿ ಭಗಹ ಅಂತ ಆಗ್ಬೇಕದು, ಪುಲ್ಲಿಂಗ ಶಬ್ದ. ಭಗಹ ಅಸ್ಯ ಅಸ್ತಿ, ಭಗಮ್ ಅನ್ನೋದು ಪುಲ್ಲಿಂಗದಲ್ಲಿ ಆಗತ್ತೆ, ಆದ್ರೆ ಇಲ್ಲಿ ಪ್ರಥಮ ವಿಭಕ್ತಿ ಇರ್ಬೇಕು, ಭಗಹ ಅಸ್ಯ ಅಸ್ತಿ ಇತಿ ಭಗವಾನ್ ಅಂತ. ಪ್ರತಿಯೊಂದಕ್ಕೂ ವಿಗ್ರಹ ವಾಕ್ಯವನ್ನು ಕೊಟ್ಟಿದ್ದಾರೆ, ಪ್ರತಿ ಒಂದು ಶಬ್ದಗಳಿಗೂ ಅದೇ ತರ ಅರ್ಥನೂ ಇದೆ ಇದರಲ್ಲಿ. ಪ್ರತಿಯೊಂದನ್ನು ವಿಶೇಷವಾಗಿ ಓದ್ತಾ ಹೋಗ್ತಾ ಇರ್ಬೇಕು. ಯಾವಾಗಲೂ ಓದ್ತಾ ಇದ್ರೆ ಮತ್ತೆ ಮತ್ತೆ ಈ ಪದಕ್ಕೆ ಅರ್ಥ, ಈ ಪದಕ್ಕೆ ಅರ್ಥ ಅಂತ ಗೊತ್ತಾಗುತ್ತೆ. ಆಗ ಇನ್ನೊಂದು ಯಾವ್ದಾದ್ರು ಗ್ರಂಥ ಬಂದೆ, ಕಾವ್ಯ ಗ್ರಂಥ ಪಾಠ, ಆ ವಿಷಯ ಅಲ್ಲಿ ಬಂದಿತ್ತು, ಆ ವಿಷಯ ಅಲ್ಲಿ ಬಂದಿತ್ತು ಅಂತ ಗೊತ್ತಾಗ್ಬೇಕು, ಆ ಶಬ್ದನೂ ಅಲ್ಲಿ ಬಂದಿತ್ತು ಅಂತ ಗೊತ್ತಾಗ್ಬೇಕು. ಅದೆರಡು ಗೊತ್ತಾದ್ರೆ ವ್ಯುತ್ಪತ್ತಿ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ವ್ಯುತ್ಪತ್ತಿ ಅಂದ್ರೆ ಶಬ್ದಗಳಿಗೆ ಚೆನ್ನಾಗಿ ಅರ್ಥ ಗೊತ್ತಾಗ್ತಾ ಇದೆ. ಯಾವ್ದಾರು ಆಮೇಲೆ ಸ್ವಂತ ಒಂದ್ ಗ್ರಂಥದ ಬಗ್ಗೆ ಹೇಳಿ ವಿವರಣೆ ಕೊಡಿಂದ ಮಾಡ್ಬೇಕು. ಹಾಗ್ ಮಾಡಿದ್ರೆ ಅವನಿಗೆ ವ್ಯುತ್ಪತ್ತಿ ಬಂದಿದೆ ಅಂತ ಅರ್ಥ, ಶಾಸ್ತ್ರ ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ ಅಂತ. ಅಂದ್ರೆ ಪಾಠ ಆಗೋದು ಒಂದು 10 ಗ್ರಂಥ ಆಗ್ಬೋದು ಪಾಠ, ಯಾವ್ದೋ ದಿಢೀರಂತ ಅವನಿಗೋಗಿ ಕೊಟ್ಬೇಕು. ಹೇಗಿದ್ರು ಓದಿದಾನಲ್ಲ, ಇದಕ್ ಸ್ವಲ್ಪ ಅರ್ಥ ಹೇಳ್ತೀರಾ ಅಂತ. ಅವನು ಇಲ್ಲ, ನನ್ ಗುರುಗಳು ನನ್ಗೆ ಪಾಠ ಹೇಳ್ಕೊಟ್ಟಿಲ್ಲ, ನಂಗೆ ಇದು ಗೊತ್ತಿಲ್ಲ ಅಂತ ಕಳಿಸಿದ್ರೆ ಉಪಯೋಗ. ಹಂಗೆ ಹೇಳೋ ಹಾಗಿಲ್ಲ. ಅವನು ಮತ್ತೆ ಆ ಗ್ರಂಥ ಏನಿದೆಯಲ್ಲ ಹೊಸ್ತು, ಅದನ್ನ ತಗೊಂಡು ಸರಿಯಾಗಿ ಇದಕ್ಕಿದ ಅರ್ಥ ಇದಕ್ಕಿದ ಅಂತ ಎಲ್ಲ ನೋಡ್ಬಿಟ್ಟು ಒಂದ್ ಅರ್ಥ ಹೇಳ್ಬೇಕು ಸರಿಯಾಗಿ. ಅವಾಗ ಅವ್ನ್ ವ್ಯುತ್ಪನ್ನ ಅಂತ ಅನಿಸ್ಕೊಳ್ಳೋದು. ಅಲ್ಲಿ ಪರೀಕ್ಷೆ ಆಗೋದು ಅಲ್ಲೇ. ಈ ಪಾಠ ಆಗಿದ್ ಗ್ರಂಥನ್ ಚೆನ್ನಾಗಿ ಒಪ್ಸೋದ್ ಪರೀಕ್ಷೆ ಅಲ್ಲ, ಪಾಠನೇ ಆಗದೆ ಇರೋ ಗ್ರಂಥ ಕೈ ಕೊಟ್ಟಾಗ ಅವನ್ ಯಾವ ತರ ಹೇಳ್ತಾನೆ ಆಗ ಅದ್ರಿಂದ ತೀರ್ಮಾನ ಆಗತ್ತೆ ಇದು ವ್ಯುತ್ಪನ್ನನೋ ಅವ್ಯುತ್ಪನ್ನನೋ. ಚೆನ್ನಾಗಿ ಅವನು ಶಬ್ದ, ಅರ್ಥ, ಧಾತು ಎಲ್ಲ ವ್ಯಾಕರಣ ಜ್ಞಾನ ಚೆನ್ನಾಗಿದೆಯಾ, ಬೇರೆ ಶಾಸ್ತ್ರಗಳ ಜ್ಞಾನ ಇದೆಯಾ, ಏನು ಜ್ಞಾನ ಇಲ್ಲದೆ ಬರೀ ಶಬ್ದಕ್ಕೆ ಅರ್ಥ ಅಷ್ಟೇ ಹೇಳ್ತಾನ, ಏನ್ ಕತೆ. ಬರೀ ಶಬ್ದಕ್ಕೆ ಅರ್ಥ ಹೇಳೋದು ಉಪಯುಕ್ತ ಅಲ್ಲ, ಕೊನೆಗೆ ಏನಾಯ್ತು ಅಂತ ಸಾರ ಹೇಳೋನು ಪಂಡಿತ, ವಿದ್ವಾಂಸ. ಈ ರೀತಿಯಲ್ಲಿ ಶಾಸ್ತ್ರ ಗ್ರಂಥಗಳ ಅಧ್ಯಯನದ, ಈ ಕಾವ್ಯ ಗ್ರಂಥಗಳ ಅಧ್ಯಯನದ ಫಲ ಅದು. ಯಾವುದೇ ಸ್ವತಂತ್ರ ಗ್ರಂಥ ಕೊಟ್ಟರು ಅದನ್ನ ಆರಾಮಾಗಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರ್ಬೇಕು. ಇಷ್ಟು ಅದನ್ನೆಲ್ಲ ಅನುಗ್ರಹ ಮಾಡ್ಲಿ ಅಂತಾನೆ ಇಲ್ಲಿ ನಾರಾಯಣ ಪಂಡಿತಾಚಾರ್ಯ ಏನ್ ಪ್ರಾರ್ಥನೆ ಮಾಡಿದ್ರು, ಅಜ್ಞಾನಾದಿ ಆಪದಂ ಪ್ರಣುದ್ಯ. ನನ್ನ ಅಜ್ಞಾನ, ನನ್ನ ದುಃಖ ಎಲ್ಲ, ಅಜ್ಞಾನ ದೊಡ್ಡ ಆಪತ್ತಂತೆ, ನಮಗ್ ಗೊತ್ತಿಲ್ಲ. ಎಷ್ಟೋ ಬಾರಿ ನಮ್ಗ್ ಗೊತ್ತಿಲ್ಲದೆ ಇರೋದೇ ದೊಡ್ಡ ಬಾಧಕ ಆಗ್ಬಿಡುತ್ತೆ ಜೀವನದಲ್ಲಿ. ವಿಪರೀತ ಜ್ಞಾನ, ತಪ್ಪಾಗಿ ತಿಳ್ಕೊಂಡಿರೋದೇ ನಮಗ್ ತೊಂದ್ರೆ. ಈ ಅಜ್ಞಾನ, ವಿಪರೀತ ಜ್ಞಾನ ಎಲ್ಲ ಪರಿಹರಿಸಿದ್ರೆ ನಮ್ ದುಃಖ ಸ್ವಯಂ ಸಹಜವಾಗಿ ಹೋಗುತ್ತೆ. ಅದಕ್ಕೋಸ್ಕರ ಈ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಹೀಗೆ ವಾಯುದೇವರ ವಿಶೇಷವಾದ ಅನುಗ್ರಹ ಈ ಶ್ಲೋಕದ ಪಾರಾಯಣದಿಂದ ಆಗತ್ತೆ ಅಂತ ತಿಳಿಸ್ತಾ ಈ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ಧನ್ಯವಾದ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ನಮಸ್ಕಾರ. ಹರೇ ನಮಸ್ಕಾರ.